ನಟ ಸಂತೋಷ್ ಬಾಲರಾಜ್ ಅವರ ಅಗಲಿಕೆಯಿಂದ ಸ್ಯಾಂಡಲ್ವುಡ್ ತುಂಬಾನೇ ಬರಸಿಡಿಲು ಬಡಿದಂತಾಗಿದೆ. ತುಂಬಾನೇ ನೋವು ಕೂಡ ಉಂಟಾಗಿದೆ. ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅವರು ನಿನ್ನೆ ಬೆಳಗ್ಗೆ 10 ಗಂಟೆಗೆ ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ರು. ಸಂತೋಷ್ ಅವರು ಕಳೆದ 1 ತಿಂಗಳಿಂದ ಜಾಂಡೀಸ್ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ರು. ಹದಗೆಟ್ಟಿತ್ತು ಅಂತಾನೆ ಹೇಳ್ಬೋದು. ಕುಮಾರಸ್ವಾಮಿ ಲೇಔಟ್ನ ಒಂದು ಸಾಗರ್ ಅಪ್ರೋ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಜಾಂಡೀಸ್ ಚಿಕಿತ್ಸೆ ಪಡೆಯುತ್ತಿದ್ರು ಕೂಡ ಆರೋಗ್ಯದಲ್ಲಿ ತೀವ್ರ ಏರುಪೇರು ಉಂಟಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಬೆಳಗ್ಗೆ ಕೊನೆ ಉಸಿರೆಳೆಯುತ್ತಾರೆ. ಗಣಪ, ಕರಿಯ 2, ಕೆಂಪ ಈ ರೀತಿಯ ಒಂದು ಸಿನಿಮಾಗಳಲ್ಲಿ ನಟಿಸಿದ್ರು. ಇನ್ನೂ ಸಹ ಮದುವೆಯಾಗಿರಲಿಲ್ಲ. ಇತ್ತೀಚೆಗಷ್ಟೇ ತಮ್ಮ ತಂದೆಯನ್ನು ಕೂಡ ಕಳೆದುಕೊಂಡಿದ್ರು. ಬಹಳ ನೋವಿನಲ್ಲಿದ್ರು. 38 ವರ್ಷದ ಸಂತೋಷ್ ಬಾಲರಾಜ್ ಅವರು ಸದ್ಯದಲ್ಲೇ ಮದುವೆ ಆಗುವ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದ್ರು. ಒಬ್ಬ ತಂಗಿ ಹಾಗೂ ತಾಯಿಯನ್ನ ಬಿಟ್ಟು ಇದೀಗ ಸಂತೋಷ್ ಅವರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ನಿಮಗೂ ಕೂಡ ಸಂತೋಷ್ ಅವರು, ನೀವು ಕೂಡ ನೋಡಿದ್ದೀರಾ, ನಿಮಗೂ ಕೂಡ ಸಂತೋಷ್ ಅವರ ನಟನೆ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲರ ಒಂದು ನೆಚ್ಚಿನ ನಟ ಆಗಿದ್ರು. ತುಂಬಾ ಚೆನ್ನಾಗಿರುವಂತಹ ಒಂದು ಹಾಡುಗಳು ಗಣಪ ಸಿನಿಮಾದಲ್ಲಿತ್ತು. ಎಲ್ಲರೂ ಕೂಡ ನೋಡಿರ್ಬೋದು. ಗಣಪ ಸಿನಿಮಾದ ಸಾಂಗ್ಸ್ಗಳು ಬಹಳಷ್ಟು ವೈರಲ್ ಆಗಿತ್ತು. ಬಟ್ 38 ವರ್ಷ ಆದ್ರೂ ಇನ್ನ ಸಹ ಇವರಿಗೆ ಮದುವೆಯಾಗಿರಲಿಲ್ಲ. ಇತ್ತೀಚೆಗಷ್ಟೇ ಅಂದ್ರೆ 1 ವರ್ಷದಿಂದಷ್ಟೇ ತಂದೆ ಆನೇಕಲ್ ಬಾಲರಾಜ್ ಅವರನ್ನ ಕಳೆದುಕೊಂಡಿರ್ತಾರೆ. ಬಹಳ ನೋವಿನಲ್ಲಿರ್ತಾರೆ. ಆದ್ರೂ ಕೂಡ ಒಂದು ಈ ರೀತಿಯ ಒಂದು ಸ್ಥಿತಿ, ಪಾಪ ತಾಯಿ ಮತ್ತೆ ತಂಗಿಯನ್ನ ಬಿಟ್ಟು ಹೋಗಿದ್ದಾರೆ ಬಾಲರಾಜ್, ಅಂದ್ರೆ ಸಂತೋಷ್ ಬಾಲರಾಜ್ ಅವರು.